ಈಗ ಮಷಿನ್ಗೋಸ್ಕರ ರಾಗಿ ಬೆಳಿತಾ ಇದೀವಿ, ಹೌದು. ನಮ್ಗಲ್ಲ. ನಮ್ಗಲ್ಲ. ಮಷಿನ್ ಬಂದು ಕುಯ್ಯಕ್ಕೆ ಬಿಸ ಹಾಕಿ ಬರ್ತಾ ಇದೀವಿ. ಶೀತದ ಸಮಸ್ಯೆಗಳು. ಸೊ ಅವಾಗ ಏನಾಗ್ತದೆ ಅವ್ರಿಗೆ, ಇದು ಆಹಾರ, ಉಸಿರಾಟದ ಸಮಸ್ಯೆಗೆ ಒಂದು ಅಮೂಲ್ಯವಾದ ಆಹಾರ. ಅವರಿಗೆ ಜಾಸ್ತಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಕೆಲವರಿಗೆ ನೆತ್ತಿ ಉರಿ ಬರ್ತದೆ, ಹೌದು. ಕಣ್ಣು ಕೆಂಪಾಗುತ್ತೆ, ಹೀಟು ಅಂತಾರಲ್ಲ. ಸೊ ಒಂದ್ ಇಡೀ ನೆನಾಕಿ ಈ ಕಾಳನ್ನ ಸೊ ಕಾಳು ಬೆಳಿಗ್ಗೆ ಎದ್ದು ಒಂದು ರುಬ್ಬಿ ಒಂದು ಸ್ವಲ್ಪ ಮೊಸರು ಹಾಕಿ ಒಂದು ಅರ್ಧ ಗಂಟೆ ಸುಮ್ಮನೆ ತಲೆಗೆ ಇಟ್ಕೊಳ್ಳಿ, ನಿಮ್ಗೆ ಐಸು ಹಿಮಾಲಯ ಪರ್ವತ ತಂದಿಟ್ಟಂಗೆ ಆಗ್ತದೆ. ವಿಷ್ಣುಕಾಂತಿ ಇಡೀ ಹೊಲ ತುಂಬಾ ಬರ್ತಾ ಇತ್ತು. ಮಳೆಗಾಲ ಆಯ್ತು, ಹೊಲ ಕುಯ್ದ ತಕ್ಷಣ ಇಲ್ಲಿ ಬರ್ಬೇಕಾಗಿದ್ದು ವಿಷ್ಣುಕಾಂತಿ ಮತ್ತೆ ಇನ್ನೊಂದು ಅವರೇ ಒಡಕ್ಲು ಅಂತೇಳಿ, ನೆಲ್ಜೋಳು ಅಂತೇಳಿ. ನೋಡಿ ಇಡೀ ನೆಲದಲ್ಲಿ ಏನಿಲ್ಲ. ಹೌದು. ಯಾಕಂತ ಹೇಳಿದ್ರೆ ನಮ್ಮ ಕೃಷಿ ಏನಾಯ್ತು ಗೊತ್ತಾ, ಸೊ ಆಕಡೆ ಸಾಲುಗಳು ಇಲ್ದಂಗೆ ಆಯ್ತು. ಈಗ ಮಷಿನ್ಗೋಸ್ಕರ ರಾಗಿ ಬೆಳಿತಾ ಇದೀವಿ, ನಮ್ಗಲ್ಲ. ಮಷಿನ್ ಬಂದು ಕುಯ್ಯಕ್ಕೆ ಬಿಸ ಹಾಕಿ ಬರ್ತಾ ಇದೀವಿ. ಆ ಅಕಡಿ ಸಾಲುಗಳಲ್ಲಿ 7-8 ವೆರೈಟಿ ಇದಿರ್ತಿತ್ತು ನಮ್ಮಲ್ಲಿ, ಬೆಳೆಗಳಿರ್ತಿತ್ತು. ಆಮೇಲೆ ಅಕಡಿ ಉಳ್ಕೊಳ್ಳೋದು, ಹೊಲ ಕುಯ್ದಾಗ ಏನಾಗ್ತಿತ್ತು, ಅದು ಸಪೋರ್ಟಿವ್ ಆಗಿ ಸಿಗ್ತಿತ್ತು. ಸೊ ಇವೆಲ್ಲವೂ ತಂತು ಬೇರುಗಳಿವು, ರಾಗಿ. ಆ ತಾಯಿ ಬೇರುಗಳು ದ್ವಿದಳ ಧಾನ್ಯಗಳೆಲ್ಲ ಇರ್ತಾ ಇದ್ವು. ಇಡೀ ಹೊಲಕ್ಕೆ ಬೇಕಾದ ಒಂದು ವ್ಯವಸ್ಥೆ ಇತ್ತು. ನಾವು ಅದನ್ನೆಲ್ಲ ಬಿಟ್ಟು ತಗೊಂಬಂದು ರಾಗಿನ ಮಿಷನ್ಗೆ ಕುಯ್ಯಕ್ಕಾಗಲ್ಲ, ಆಳಿಲ್ಲ, ಕತೆಗಳು ಹೇಳಿ ಇದು ಮಾಡಿದ್ವಿ. ನೋಡಿ ಇಷ್ಟು ಕಳೆಗಳು ಹೋಗ್ತಾ ಇದೆ ಈಗ. ಹೌದು. ಈಗ ನನ್ನ ಈ 15 ವರ್ಷ ಸ್ಟಡಿ ಇದೆಯಲ್ಲ, ಆ ಸ್ಟಡಿನಲ್ಲಿ ಸುಮಾರು ಕಳೆಗಳು ಕಣ್ಣಿಗೆ ಕಾಣ್ತಾ ಇಲ್ಲ, ಸುಮಾರು ಕಳೆಗಳು ಹೋಗ್ತಾ ಇದೆ. ಆಮೇಲೆ ಅದ್ರ ಜೊತೆಗೆ ಇತ್ತೀಚೆಗೆ ವಿಷ ಬೇರೆ ಆಗ್ತಾ ಇದಾರಲ್ಲ, ಸೊ ಕಳೆನಾಶಕ, ಆ ವಿಷಯಗಳಂತೂ ಅಷ್ಟು ಥ್ರೆಟ್ ಮಾಡ್ತಾ ಇದೆ. ಈಗ 4 ವರ್ಷದಿಂದ ನಾನು ಹೈನುಗಾರಿಕೆ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ, ಅಂದ್ರೆ ಗ್ರಾಸ್ ಮೇಲೆ ಒಂದು ಸಣ್ಣ ಸ್ಟಡಿ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ ನನ್ನ ತಿಳುವಳಿಕೆಗೆ. ಯಾಕಂದ್ರೆ ಗ್ರಾಸು ತುಂಬಾ ಕಡಿಮೆ ಆಗ್ತಾ ಇದೆ, ಯಾಕಂದ್ರೆ ಈ ವಿಷಯಗಳಾಗ್ತಾರಲ್ಲ. ಹೌದು. ಸೊ ವಿಷಯಗಳಾಗ್ತಂಗೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಆ ಎಲ್ಲಾ ಗ್ರಾಸ್ಗಳು ಮತ್ತೆ ಈ ನೀವು ಕಳೆ ಅಂತ ಹೇಳ್ತಿರಲ್ಲ ಆಹಾರಗಳು, ಅವೆಲ್ಲವೂ ಕೂಡ ನಮ್ಮ ಆಹಾರಗಳಾಗಿದ್ವು. ಹೌದು. ಸೊ ಇವು ನಾಶ ಆಯ್ತು ಅಂತಂದ್ರೆ ಹೈನುಗಾರಿಕೆ ಏನಾಯ್ತು, ಕುರಿ ಮೇಕೆ ದನಗಳಿಗೆ ಕಾಯಿಲೆ ಯಾಕೆ ಬರುತ್ತೆ? ಇದು ಯಾಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಕೃಷಿನಲ್ಲಿ. ಸೊ ಈ ವಿಷ ಹಾಕೋದ್ ಇವತ್ತೇ ನಿಲ್ಸಿದ್ರು ಸಾಕಷ್ಟು ನಮ್ಮ ಹೈನುಗಾರಿಕೆ, ಯಾಕಂದ್ರೆ ತುಂಬಾ ಜನರಿಗೆ ಜಮೀನಿಲ್ಲ. ಕುರಿ ಮೇಕೆ ಎಮ್ಮೆ ಅವನೊಂದು ಕಟ್ಕೊಂಡಿರ್ತಾರೆ, ಜಮೀನೇ ಇರಲ್ಲ ಅವ್ರಿಗೆ. ಎಲ್ಲೋ ಹಿಂಗೆ ಕೆರೆ ಅಂಗಳ, ಅಳಸಾಲು, ಬರೆ ಮೇಲೆ ಮೇಯಿಸ್ಕೊಂಡ್ ಬರ್ತಾರೆ. ಸೊ ಈ ಎಲ್ಲ ವಿಷಯಗಳು ನೀವೇನೀಗ ಈಗ ಈ ಹೊಲದನ್ನು ನಾನು ಹಾಕಿದ್ದೀನಿ, ಇಲ್ಲಿ ಪಕ್ಕದೊಳಕ್ಕೆ ಹೋಗ್ತದೆ. ಹೌದು, ಖಂಡಿತ ನೀರಲ್ಲಿ ಅಲ್ಲಿಂದ ಕೊಚ್ಚಿ ಕೆರೆ ಒಳಕ್ಕೆ ಹೋಗುತ್ತೆ. ಸೊ ಇಡೀ ಸಿಸ್ಟಮ್ನ ವಿಷ ಹಾಕಿ ಹಾಳು ಮಾಡ್ತಾ ಇದೀವಲ್ಲ. ಕೇವಲ ಕೂಲಿ ಹಾಳಿನ ಸಮಸ್ಯೆ ಅಂತೇಳಿ ವಿಷ ಹಾಕ್ತಾ ಇದೀವಲ್ಲ. ನಾವ್ ಏನ್ ಕೊಡ್ತಾ ಇದೀವಿ ಮಕ್ಕಳಿಗೆ? ಫ್ಯೂಚರ್ ಅಲ್ಲಿ ಏನ್ ಕೊಡ್ತಾ ಇದೀವಿ ನಾವು? ಯಾಕೆ ಅರ್ಥ ಆಗ್ತಾ ಇಲ್ಲ ನಮ್ಗೆ ಕೃಷಿನಲ್ಲಿ? ಬೇರೆ ಕೊಡ್ತಾ ಇರೋದು ಒಂದು, ನಾವು ತಿಂತಾ ಇರೋದು ವಿಷ. ನಾವು ಕೈಯಾರೆ ವಿಷ ಹಾಕಿ ತಿಂತಾ ಇದೀವಿ, ಅಷ್ಟು ವಿಷಯಗಳನ್ನ ಹಾಕಿ ತಿಂತಾ ಇದೀವಲ್ಲ. ಸೊ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಯಾಕೆ ಕೃಷಿ ಇಲಾಖೆಗಳಲ್ಲಿ ತೋಟಗಾರಿಕೆಗಳು ಯಾಕೆ ಸೀಡ್ಲೆಸ್ಗೆ ಬಂದಿದ್ದಾರೆ ಅವರು? ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಯಾರಿಗೂ. ಸೊ ನಮ್ಮ ಕೃಷಿ ಎಷ್ಟು ಇದಾಗಿತ್ತು ಮುಂಚೆ ಎಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ, ಕಳೆ ಇದೆಯಲ್ಲ, ಕಳೆಗಳು ಯಾವತ್ತೂ ಕಳೆ ಅನ್ಸಿರ್ಲಿಲ್ಲ. ಯಾಕಂದ್ರೆ ಈಗ ರಾಗಿ ಬಿತ್ತುತ್ತಾ ಇದ್ವಿ, 12 ದಿನಕ್ಕೆ ಹುಟ್ಟತಲೇ ಇರ್ಲಿ ಅಲ್ಬೆ ಹೊಡಿತಿದ್ವಿ. ಅವಾಗ ಏನಾಗ್ತಿತ್ತು, 50% ಹೋಗ್ತಿತ್ತು. ಇನ್ನು ಉಳಿದಂಥದ್ದೆಲ್ಲವೂ ಆ 12-13 ದಿನಕ್ಕೆ ತುಂಬಾ ಚೆನ್ನಾಗಿ ನಮ್ಮ ಅಣ್ಣೆ ಸೊಪ್ಪು ಬರೋದು, ಕೆರೆ ಸೊಪ್ಪು ಬರೋದು, ಕೊಳಿ ಚಿಟ್ಕ ಬರೋದು, ಕನ್ನೆ ಸೊಪ್ಪು ಬರೋದು. ಸೊ ಇವೆಲ್ಲವನ್ನು ಎಷ್ಟು ಸಾಧ್ಯ ಆಗುತ್ತೆ ಮ್ಯಾಕ್ಸಿಮಮ್ ಕಿತ್ಕೊಂಡ್ಬಂದು ಊಟ ಮಾಡ್ತಿದ್ದ. ಹಂಗೂ ಸ್ವಲ್ಪ ಉಳಿತಾ, ಸ್ವಲ್ಪ ದೊಡ್ಡದಾಯ್ತಾ, ದನಿಗೆ ಹಾಕ್ತಿದ್ವಿ. ಹೌದು. ನಮಗೆ ಕಳೆ ಅನ್ನೋದು ಸಮಸ್ಯೆನೇ ಆಗಿರ್ಲಿಲ್ಲ. ಸೊ ಈಗ ಈ ಏನು ಏಕಮುಖ ಬೆಳೆಗಳು ಬಂತಲ್ಲ, ಮಲ್ಟಿ ಕ್ರಾಪ್ ಅನ್ನು ಬಿಟ್ವಲ್ಲ ನಾವು, ಮಾನವ ಕ್ರಾಪ್ಗೆ ಯಾವಾಗ ಬಂದ್ವಿ, ವಿಷ ಹಾಕಿ ಆ ಬೆಳೆನೇ ಜಾಸ್ತಿ ತಗೋಬೇಕು, ಹುಚ್ಚು ತಂದಲ್ಲಿ ಹೋಗಿ ಇಡೀ ಕಳೆಗಳನ್ನ ನಾಶ ಮಾಡ್ತಾ ಇದೆ. ವರ್ಷ ಪೂರ್ತಿ ಈ ಹೊಲದಲ್ಲಿ ಮೇವಿರ್ತಿತ್ತು, ನೋಡಿ ಈಗಿಲ್ಲ, ಈಗ ಇಲ್ವೇ ಇಲ್ಲ. ಸೊ ಇದು ಜನರಿಗೆ ಅರ್ಥ ಆಗ್ಬೇಕು ಅಂತೇಳಿ. ಆಮೇಲೆ ಇತ್ತೀಚೆಗೆ ನೀವು ಇದು ನೋಡಿದಿರಿ, ಇಲ್ಲೊಂದು ಗಿಡ ಇದೆ, ಇಲ್ಲೊಂದು ಗಿಡ ಇದೆ. ಸೊ ಹುಟ್ಟಿದ ಮಗು 2 ದಿನಕ್ಕೆ ತಗೊಂಡೋಗಿ ಬಾಕ್ಸ್ ಒಳಗೆ ಹಾಕ್ತಾ ಇದ್ರಲ್ಲ, ಜಾಂಡೀಸ್ ಇದೆ ಅಂತೇಳಿ. ಹೌದು. ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ? ನಿಮ್ಗೆ ಆ ಮಗುನೂ ಕೂಡ ಸಾಯಿಸ್ತಾ ಇದ್ರಲ್ಲ ನೀವು. ಅಲ್ರಿ, ಅದ್ ಮಗು ತಾಯಿ ಎದೆ ಹಾಲು ಕುಡಿತದೆ ಅಲ್ವಾ? ಹೌದು. ಈಗ ಹೊಟ್ಟೆ ಕೆಟ್ಟು ಹಾಳಾಗಿ ಹೋದಾಗ ನಮ್ಗೇನಾಗತ್ತೆ, ಜಾಂಡೀಸ್ ಬರ್ತದೆ. ಆ ಮಗು ತಾಯಿ ಎದೆ ಹಾಲು ಕುಡ್ದಿದಿಲ್ರಿ, ಒಂದಿನನೂ ಸರಿಯಾಗಿ ಕುಡ್ದಿಲ್ಲ.
ಆ ಮಗುಗೆ ಜಾಂಡೀಸ್ ಬಂದಿದೆ ಅಂತೇಳಿ ಬಾಕ್ಸಲ್ಲಿ ಹಾಕಿ 3-4 ದಿನ ಇಟ್ಕೊಂಡು ಅದಕ್ಕೊಂದು ಚಾರ್ಜ್ ಮಾಡಿ ಕಳಿಸ್ತಾ ಇದ್ರಲ್ಲ, ಅನ್ನಿಸ್ತಾ ಇದೆ, ಸರಿ ಅನ್ನಿಸ್ತಾ ಇದೆಯಾ ನಿಮಗೆ? ಖಂಡಿತ ಇಲ್ಲ. ಸೊ ನಿಜವಾಗ್ಲೂ ಜಾಂಡೀಸ್ ಬರುತ್ತಾ ಮಗುಗೆ? ಸೊ ನನ್ನ ತಾಯಂದ್ರಲ್ಲಿ ಏನ್ ಮಾಡ್ತಿದ್ರು, ಈ ಬೆರಕೆ ಸೊಪ್ಪು ಅಂತ ಹೇಳಿದ್ನಲ್ಲ, ಸೊ ಅವ್ರೇನ್ ಮಾಡ್ತಿದ್ರು, ಈಗ ನೋಡಿ ತುಂಬಾ ಕಹಿ ಇರುತ್ತೆ, ಸೊ ಈಗ 4 ಕುಡಿ ಆ ಸೊಪ್ಪೊಳಗೆ ಹಾಕ್ಬಿಡೋಳು ಅದ್ರೊಳಗೆ. ಸೊ ಅಷ್ಟು ಬೆರಕೆ ಒಳಗಡೆ ಈ ಕಹಿ ನಮಗೆ ಕಾಣ್ತಾ ಇಲ್ಲ. ಸೊ ಭೂಮಾಮಲಿಕೆ ಅಂತ ಕರೀತಾರೆ ನೋಡಿ, ನೆಲನೆಲ್ಲಿ ಅಂತ ಕರೀತಾರೆ ನೋಡಿ, ನೆಲ್ಲಿಕಾಯಿ ತರ ಸಣ್ಣ ಕಾಯಿ ಇರ್ತದೆ. ಸೊ ಇದು ಜಾಂಡೀಸ್ಗೆ ನಮ್ಮ ಅವಧಿರೆಲ್ಲ ಏನ್ ಮಾಡ್ತಿದ್ರು, ಕಾಯಿಲೆ ಬರೋದಕ್ಕಿಂತ ಮುಂಚೆನೆ ನಮ್ಗೆ ಊಟ ಕೊಡ್ತಾ ಇದ್ರು. ಸೊ ಈಗ ಕಾಯಿಲೆ ಎತ್ತಿ ಸಾಯ್ತಾ ಇದೆ. ಸೊ ಈಗಲೂ ತುಂಬಾ ಜನರಿಗೆ ಹೇಳ್ತಿರ್ತೀನಿ ನಾನು, ಸೊ ನಿಮ್ಗೆ ಜಾಂಡೀಸ್ ಇದೆ ಅಂತ ಹೇಳಿದ್ರೆ ಏನಿಲ್ಲ, ಈಗ ಒಂದು ಉಂಡೆ ಮಾಡಿದ್ರೆ ಒಂದು ಉಂಡೆ ಮಾಡಿ ಯಾರಿಗೆ ಕಾಯಿಲೆ ಇರುತ್ತಲ್ಲ ಅವರ ಕಿರುಬೆರಳಿಗೆ ಹತ್ರ ಪ್ರಮಾಣ ಅಂತೀವಲ್ಲ ಡೋಸೇಜ್. ಸೊ 3 ದಿನ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆ ಕೊಡ್ಬೇಕು. ಆಮೇಲೆ ಜಿಡ್ಡಿನ ಅಂಶ ತಿನ್ಬಾರ್ದು 3 ದಿನ ಅಷ್ಟೇನೆ. ಸೊ ಕಾಯಿಲೆ ಇದ್ದವರು, ಕಾಯಿಲೆ ಇಲ್ಲದವರು ನಿಮ್ಮ ಫುಡ್ ಒಳಗೆ ಹಾಕ್ಕೊಳ್ಳಿ, ಡೈಲಿ ತಿನ್ನಿ. ಹೌದು, ನಿಮ್ಗೆ ಅದು ಔಷಧಿ ಅನ್ನಿಸ್ತೇ ಇಲ್ಲ, ಊಟ ಆಯ್ತಲ್ಲ, 4 ಕುಡಿ ಬಿತ್ತು ಅಂತ ಹೇಳಿದ್ರೆ ಒಂದು ಔಷಧಿ ಆಯ್ತು. ಹೌದು, ನೀವು ತಂಬಳಿ ಮಾಡ್ತೀರಾ, ಅದ್ರೊಳಗೆ ಹಾಕೊಳ್ಳಿ ಒಂದಿಷ್ಟು. ಸೊ ನಿಮಗೆ ನೇಚರ್ ಕೊಟ್ಟಿರೋದು, ನೇಚರ್ನ ಜೊತೆ ಇದು ಊಟ ಮಾಡಿದ್ರೆ ಸಾಕು. ಕೊಟ್ಟಿರೋದನ್ನ ಊಟ ಮಾಡಿ, ನೀವೇನೋ ಮಾಡ್ಕೊಂಡು ಮಾಡ್ತಾ ಇದ್ರಿ ಅಲ್ಲಿ ವಿಷ ಹಾಕೊಂಡು, ಅದು ಬೇಡ. ಇಲ್ಲಿ ನೇಚರ್ ಕೊಟ್ಟಿದೆಯಲ್ಲ, ಸೊ ಒಂದು ಅಮೂಲ್ಯವಾದ ಆಹಾರ ಆಯ್ತು ನಮಗೆ. ಜಾಂಡೀಸ್ ನಮಗೆ ಪ್ರಿವೆನ್ಷನ್ ಆಗೇ ಹೋಯ್ತು. ಹೌದು. ಸೊ ಯಾಕೆ ಇದನ್ನ ಯೋಚನೆ ಮಾಡ್ತಾ ಇಲ್ಲ ನಾವು? ಯಾಕೆ ಕಳೆಗಳು ಅಂತೇಳಿ ವಿಷ ಹಾಕಿ ಹಾಳು ಮಾಡ್ತಾ ಇದ್ದಾವೆ? ನೆಲನೆಲ್ಲಿ ಭೂಮಾಮೂಲಿಕೆ ಅಂತ ಕರೀತಾರೆ. ಇತ್ತೀಚೆಗೆ ಶುಗರ್ನವರೆಲ್ಲರೂ ಕಷಾಯ ಮಾಡ್ಕೊಂಡು ಕುಡಿಯಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದ್ರಲ್ಲಿ ಕಷಾಯ ಮಾಡಿದ್ರೆ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ. ಆಮೇಲೆ ಅದನ್ನು ಕ್ಲಿಯರ್ ಆಗಿ ಹೇಳ್ತಾ ಇರ್ತೀನಿ, ಇತ್ತೀಚೆಗೆ ನಾನು ಒತ್ತಿ ಹೇಳ್ತಿರ್ತೀನಿ, ಸಕ್ಕರೆ ಕಾಯಿಲೆಯವರು ವಿಷದ ಪದಾರ್ಥಗಳನ್ನ ಜಾಸ್ತಿ ತಿಂತಾರೆ, ಕಹಿ ಪದಾರ್ಥಗಳನ್ನ. ಹೌದು, ಅಗಲಕಾಯಿ ತಿಂತಾರೆ, ಇದು ಬೇವಿನ ಸೊಪ್ಪು ತಿಂತಾರೆ, ಸೊ ಇದನ್ನ ತಿಂತಾರೆ. ಸೊ ಇವ್ರು ತಿಂದು ಇವ್ರು ಕಿಡ್ನಿ ಕಳ್ಕೊಳ್ತಾ ಇದಾರೆ. ಸೊ ಯಾಕೆ ಅಂತ ಹೇಳಿದ್ರೆ ಇಷ್ಟು ಉಳಿಸ್ಕೊಳಕ್ ಹೋಗಿ ಇನ್ನೊಂದು ಹಾಳು ಮಾಡ್ಕೊ ಅಲ್ಲ, ಇಷ್ಟು ವಿಷಯಗಳನ್ನ ಹಾಕಿದಾಗ ಆ ವಿಷಯಗಳು ರಕ್ತಕ್ಕೆ ಹೋಗ್ಬಾರ್ದಲ್ಲ, ಫಿಲ್ಟರ್ ಮಾಡ್ಬೇಕಲ್ಲ. ಕಿಡ್ನಿಗೆ ಎಷ್ಟು ಒತ್ತಡ ಬೀಳ್ತಾ ಇದೆ. ಸೊ ಕಿಡ್ನಿಗೆ ಒತ್ತಡ ಬಿದ್ದಾಗ ಏನಾಯ್ತು, ಕಿಡ್ನಿ ಸಮಸ್ಯೆ ಶುರುವಾಗುತ್ತೆ. ಹಂಗಾಗಿ ನಾನು ತುಂಬಾ ಜನರಿಗೆ ಸಕ್ಕರೆ ಕಾಯಿಲೆ ಅವರಿಗೆ ಕಷಾಯ ನಾನು ಪ್ರತಿದಿನ ತಿಂತೀನಿ ಅಂತ ಅವ್ರಿಗೆ ಹೇಳ್ತಾ ಇರ್ತೀನಿ, ದಯಮಾಡಿ ತಿಂಗಳಲ್ಲಿ 5 ದಿನ ತಗೊಳ್ಳಿ. ನೀವು ಬೇವಿನ ಸೊಪ್ಪಾದ್ರೂ ತಿನ್ನಿ, ಅಗಲಕಾಯಿ ಆದ್ರೂ ತಿನ್ನಿ, ನೆಲ್ಲಿನಾದ್ರೂ ತಿನ್ನಿ. ಕಹಿ ಇರುವ ಪದಾರ್ಥಗಳನ್ನ ತಿಂಗಳಲ್ಲಿ ಒಂದು 5 ದಿನ ಅಷ್ಟೇ ತಿನ್ನಿ. ದಯಮಾಡಿ 30 ಡೇಸು ತಿನ್ಬೇಡಿ. ತಿಂದ್ರೆ ನೀವು ಕಳ್ಕೊಳ್ತೀರಾ, ಸರಿನಾ? ಒಂದ್ಸರಿ ಮಾಡ್ಕೊಳಕ್ ಹೋಗಿ ಇನ್ನೊಂದಕ್ಕೆ ಶುರು ಮಾಡ್ಕೊಳ್ತಾ ಹೋಗ್ತೀರಿ, ಒತ್ತಡಗಳು ಜಾಸ್ತಿ ಆಗತ್ತಲ್ಲ. ಹೌದು. ನಾವಾಗೆ ಮೈ ಮೇಲೆ ಎಳ್ಕೊಳ್ತಾ ಇದೀವಿ. ಸೊ ನಾವು ಎಳ್ಕೊಳ್ಳೋದು ಬೇಡ ಅಂತಂದ್ರೆ, ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿರ್ಬೇಕು ಅಂದ್ರೆ ನಮ್ಮ ಹೊಲದ ಅಂಗ್ಳಿಗೆ ಬನ್ನಿ, ನೋಡಿ ಏನಿಲ್ಲ ಅಂತ ಹೇಳ್ತೀವಿ, ಇದ್ರೊಳಗೆ ಒಂದು 4 ಸಿಗುತ್ತೆ. ಹೌದು ಅಲ್ವಾ? ಸೊ ಇನ್ನು 4 ಅಲ್ಲ 400 ಸಿಗ್ತಾ ಇತ್ತು. ವಿಷಯಗಳನ್ನ ಹಾಕಿ ಕೃಷಿನಲ್ಲಿ ಸೊ ಕಳೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಈ ಕಳೆಗಳು ಉಳಿಸ್ಕೊಂಡ್ರೆ ಮಾತ್ರ ನಾವು, ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ತುಂಬಾ ಜನ ಹೇಳ್ತಿರ್ತಾರೆ, ಏನ್ ಕಳೆಗಟ್ಟೆವನ್ ನೋಡವನು, ಏನ್ ಕಳೆ ಹೋಯ್ತು ನೋಡು ಮಕ್ಕದಲ್ಲಿ. ಕಳೆ ಗಟ್ಟಿರೋದು ಅಂದ್ರೆ ಏನಾಗದ್ರೆ ಸೂಪರ್ ಆಗಿರೋದು, ತುಂಬಾ ಚೆನ್ನಾಗಿರೋದು ಕಳೆಗಟ್ಟಿ. ನಿನ್ ಹೊಲನು ಕಳೆಗಟ್ಸಕ್ ಬಂದಿದೆ ಇದು. ಸೊ ಈ ನೆಲದಲ್ಲಿ ಯಾವುದೋ ಪೋಷಕಾಂಶದ ಕೊರತೆ ಆಗಿದೆ. ಆ ಕೊರತೆನ ತುಂಬಿಸೋದಿಕ್ಕೆ, ಯಾಕಂದ್ರೆ ಈಗ 80% ನಮ್ಮ ಸೂರ್ಯನ ಕಿರಣದನ್ನ ತಗೊಂಡು ಆಹಾರ ಕನ್ವರ್ಟ್ ಆಗೋದು ಅಲ್ವಾ? ಇಲ್ಲಿ ಕೊರತೆ ಆಗಿರೋದನ್ನ ತುಂಬಿಸೋದಿಕ್ಕೆ ಡೈವರ್ಸಿಟಿ ಬಂದಿದೆ. ನೀವು ಇದನ್ನ ಕಳೆ ಅಂತೀರಲ್ಲ, ಮನುಷ್ಯ ನೀವು, ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಇದು? ಏನು ಪ್ರಕೃತಿಯನ್ನ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ತಿರಲ್ಲ, ಸರಿನಾ ಇದು? ಖಂಡಿತ ಸರಿ ಇಲ್ಲ. ಸೊ ನಾವು ಅದಕ್ಕೆ ನಾನು ತುಂಬಾ ಜನರಿಗೆ ಒತ್ತಿ ಹೇಳ್ತಿರ್ತೀನಿ, ಒಂದೊಂದ್ಸಲಿ ಬೈತೀನಿ. ಅಷ್ಟು ಬೈದ್ರು ಸುಮ್ಮನೆ ಕೂತಿರ್ತಾರೆ. 100 ಜನ ಅಲ್ಲ 1000 ಜನ ಇರ್ಲಿ, ತಲೆ ಮೇಲೆ ಹೊಡಿತಾ ಇದ್ರು ಸುಮ್ಮನೆ ಬಾಯಿ ಬಿಟ್ಕೊಂಡು ಕೇಳ್ತಾ ಇರ್ತಾರೆ. ಸತ್ಯ ಅಲ್ಲ ಅದು? ಚಿರಿಕೊಂಡು ವಾಪಸ್ಸು ಬರ್ತಾ ಇಲ್ಲ ಅವ್ರಿಗೆ ಇದು. ಸೊ ಇದು ಆಕ್ಚುಲಿ ಇದು ಮಳೆಗಾಲದಲ್ಲಿ ಹೆಚ್ಚು ಸಿಗುವಂತ ಗಿಡ ಇದು. ಸೊ ಈಗ ನೋಡಿ ಹಿಂಗೆಲ್ಲ ಒಂದ್ ಸ್ವಲ್ಪ ಬದುನಲ್ಲೇ ಸಿಗ್ತಾ ಒಂಚೂರು ಉಳ್ಕೊಂಡಿದೆ. ಕುರಿ ಮೇಕೆಗಳೆಲ್ಲ ತಿಂದಾಕ್ಬಿಡ್ತವೆ.
ಹೌದು. ದನಗಳು ಅಂದ್ರೆ ಒಳ್ಳೆ ರುಚಿಯಾದ ಆಹಾರಗಳಲ್ಲ. ನೋಡಿ ಇಲ್ಲಿದೆಯಲ್ಲ ಇದು, ನೋಡಿ ಇದು. ಸೊ ಹಳ್ಳಿ ಕಡೆ ನಾವು ಇದನ್ನ ಕೊಮ್ಮೆ ಸೊಪ್ಪು ಅಂತ ಕರಿತೀವಿ. ಕೊಮ್ಮೆ ಸೊಪ್ಪು ಅಂತೇಳಿ. ನೋಡಿ ಈ ತರ ಹೂವೆಲ್ಲ ಬರ್ತದೆ ಇದು. ನೋಡಿ ಈ ಚಿಗುರು ಇದೆಯಲ್ಲ, ಇದನ್ನ ಸಾಂಬಾರಿಗೆ ಬಳಸ್ತಾ ಇದ್ವಿ. ವಿಶೇಷವಾಗಿ ಇದು ಮಳೆಗಾಲದ ಆಹಾರ. ಸೊ ಯಾರ ಮನೆಯಲ್ಲಿ ಬಾಣಂತಿ ಇದ್ದಾಳೆ ಅಂದ್ರೆ ಕಂಪಲ್ಸರಿ ಈ ಸೊಪ್ಪಿನ ಬಜ್ಜಿ ಮಾಡೋರು. ಬಜ್ಜಿ ಅದ್ರ ಬಜ್ಜಿ ಮಾಡಿಬಿಟ್ರೆ ನೀವು ಆ ನಾಲ್ಗೆ ಅಷ್ಟು ಸಲೈವನ ಜಾಸ್ತಿ ಮಾಡುತ್ತೆ. ಅಂದ್ರೆ ಸಲೈವ ಜಾಸ್ತಿ ಆಯ್ತು ಅಂತಂದ್ರೆ ಡೈಜೆಷನ್ ಚೆನ್ನಾಗಾಗತ್ತೆ ಅಂತ. ಬಾಣಂತಿಯರಿಗೆ ಯಾಕೆ ಹುಡುಕ್ತಾ ಇದ್ರು ಅಂದ್ರೆ ಅವಳು 2 ಊಟ ಮಾಡ್ಬೇಕು, ಮಗುದು ಅವಳೆ ಊಟ ಮಾಡ್ಬೇಕಲ್ಲ, ಮಗುಗೆ ಹಾಲು ಕೊಡೋದಕ್ಕೆ. ಸೊ ಅವಾಗ ಏನಾಗ್ತಿತ್ತು, 2 ಊಟನ ಡೈಜೆಷನ್ ಮಾಡ್ತಾ ಇತ್ತು ಒಂದು. ಆಮೇಲೆ ಅದ್ರ ಜೊತೆಗೆ ಅದನ್ನ ನಮ್ಗೆ ಏನಾಗ್ತಿತ್ತು, ಮಿಲ್ಕ್ ಪ್ರೊಡಕ್ಷನ್ ಇದೆಯಲ್ಲ, ಅದನ್ನ ಹೆಚ್ಚು ಮಾಡ್ತಾ ಇತ್ತು ಇದು. ಸೊ ತಾಯಿ ಶಾಖವಾಗಿರೋಳು. ಯಾವುದೇ ಬಾಣಂತಿ ಇದನ್ನ ಅಜ್ಜಿ ಇದ್ದಾಳೆ ಅಂದ್ರೆ ಕೊಮ್ಮೆ ಸೊಪ್ಪಿನ ಬಜ್ಜಿ ಮಾಡ್ಲೇಬೇಕಿತ್ತು. ಒಂದು ಅಮೂಲ್ಯವಾದ ಆಹಾರ ಇದು ಆಕ್ಚುಲಿ ಇದು. ಸೊ ಇದನ್ನ ನನ್ನ ತಾಯಿ ಔಷಧಿ ಕೊಡ್ತಾ ಇದ್ರು. ಈ ಅಕ್ಕಿ ಗಡ್ಕನ್ ಕಾಯಿಲೆ ಅಂತ ಕೇಳಿರ್ತೀರಿ. ಅಂದ್ರೆ 3-4 ವರ್ಷ ಆದ್ರೂ ಮಗು ಒಳ್ಳೆ ಹಂಚಿಕಡ್ಡಿ ಇದ್ದಂಗೆ ಇರುತ್ತೆ, ಅದು ದಪ್ಪ ಆಗದೇ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ನಮ್ಮ ತಾಯಿ ಏನ್ ಮಾಡ್ತಿದ್ರು, ಹಸು ಬೆಣ್ಣೆ ತಗೊಂಬರ ಕೇಳೋರು. ಹಸುವಿನ ಬೆಣ್ಣೆ ತಗೊಂಬಂದು ಆ ಬೆಣ್ಣೆ ಒಂದ್ ಸೇರ್ ಬೆಣ್ಣೆಗೆ ಒಂದ್ ಇಡೀ ಸೊಪ್ಪು ಹಾಕಿ ಬೇಯಿಸಿ ಅದನ್ನ ತುಪ್ಪ ಮಾಡ್ಕೊಡೋರು. ಸೊ ಆ ತುಪ್ಪನ ಮಗುಗೆ ಪ್ರತಿದಿನ ಊಟದ ಜೊತೆ ತಿನ್ನಿಸ್ತಾ ಇರೋಂಥದ್ದು. ಆಮೇಲೆ ಆ ಉಳಿದಿರುತ್ತಲ್ಲ ಚರ್ಟ, ಅದನ್ನ ಮೈಗೆಲ್ಲ ಹಚ್ಚಿ 2 ದಿನ ಸ್ನಾನ ಮಾಡಿಸೋರು ಅಷ್ಟೇನೆ. 30 days ಅಲ್ಲಿ ಆ ಮಗು ಅದೇ ಅನ್ನೋಷ್ಟು ಬದಲಾಗೋದು. ಅಷ್ಟು 30 days ಅಲ್ಲಿ ನಾವು ಕಣ್ಣಾರೆ ಕಂಡಿರುವಂಥದ್ದು. ಈಗಲೂ ನಾನು ತುಂಬಾ ಜನರಿಗೆ ಕೊಡ್ತಿರ್ತೀನಿ, ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಿಮ್ಮ ಮನೆ ಹತ್ರ ಇದೆಯಲ್ಲ, ಸೊ ಇದು ಅಂತ ಒಂದು ಅಮೂಲ್ಯವಾದ ರತ್ನ ಇದು. ಇದನ್ನೆಲ್ಲ ಬಿಟ್ಬಿಟ್ಟು ನಾವೀಗ ಡಬ್ದಲ್ಲಿ ಬರೋದನ್ನ ಹುಡುಕ್ತಾ ಇದ್ದೇವೆ. ಸೊ ಇದೆಲ್ಲವೂ ಕೂಡ ಬದುಗಳಲ್ಲಿ ಬೆಳೆಯುವಂತ ಇದು ಬಹುವಾರ್ಷಿಕ ಬೆಳೆ ಇದು ಆಕ್ಚುಲಿ. ಈಗ ನಮ್ಗೆ ಇಲ್ಲಿ ಅಣ್ಣೆ ಹೊಲದೊಳಗೆ ಬರ್ತದೆ, ಹೋಗ್ತದೆ, ಮತ್ತೆ ಮುಂದಿನ ವರ್ಷ ಹೊಸದಿರ್ತದೆ. ಇದಂಗಲ್ಲ, ಇದು ಬಹುವಾರ್ಷಿಕವಾಗಿ ಬರ್ತಾನೆ ಇರುತ್ತೆ. ಸುಮಾರು ವರ್ಷಗಳ ಕಾಲ ಅಲ್ಲೇ ಇರುತ್ತೆ. ಮಳೆಗಾಲ ಬಂತ ಚಿಗುರುತ್ತೆ, ಸೊ ಆಮೇಲೆ ಕಡಿಮೆ ಆಗತ್ತೆ. ಸೊ ಇದು 1-2 ಗಿಡ ಇದೆ. ಇದ್ರದ್ದು ಕಾಯಿ ಇಲ್ಲ, ನೀವು ತಗೊಳಂಗಿದ್ರೆ ನೋಡಿ. ಇದು ತುಂಬಾ ವಿಶೇಷವಾದ ಆಹಾರ ಇದು. ಮಲೆನಾಡಿಗರ ಆಹಾರ ಇದು. ನಮ್ಮಲ್ಲಿ ಕಸ ಇದು. ಚಗಟೆ ಅಂತೇಳಿ, ಚಗಟೆ ಅಂತೇಳಿ, ಕಾಡ್ಮೆಂತ್ಯ ಅಂತ ಕರೀತಾರೆ. ವಿಶೇಷವಾಗಿ ಮಲೆನಾಡಲ್ಲಿ ಇದ್ರದ್ದು ತಂಬಳಿ ಮಾಡ್ತಾರೆ, ಚಟ್ನಿ ಮಾಡ್ತಾರೆ. ಅದಕ್ಕಿಂತ ವಿಶೇಷವಾಗಿ ಪತ್ರೊಡೆ ಇದೆಯಲ್ಲ, ತುಂಬಾ ಚೆನ್ನಾಗಿ ಪತ್ರೊಡೆ ಮಾಡ್ತಾರೆ. ಸೊ ಯಾಕೆ ಅವರೇ ಮಾಡ್ಕೊಂಡ್ ತಿಂತಾರೆ, ನಾವ್ ಯಾಕೆ ಅದನ್ನ ಮಾಡ್ಕೊಂಡ್ ತಿಂತಾ ಇಲ್ಲ? ಸೊ ನಮ್ಮಲ್ಲಿ ಯಾಕೆ ಅದು ಮಾಡ್ತಾ ಇಲ್ಲ ನಾವು? ಅವ್ರು ಯಾಕೆ ತಿಂತಾರೆ? ಸೊ ಈಗ ಜೂನ್ ಬಂತ ಹೇಳಿದ್ರೆ ಮಳೆಗಾಲ ಶುರುವಾಗತ್ತೆ ಅವರಿಗೆ. ಮಳೆಗಾಲ ಶುರುವಾದ ತಕ್ಷಣನೇ ಏನಾಗುತ್ತೆ, ಅವ್ರಿಗೆ ಸ್ವಲ್ಪ ಟೆಂಪರೇಚರ್ ಡೌನ್ ಆಗುತ್ತೆ, ಶೀತ ಜಾಸ್ತಿ ಆದಾಗ ಉಸಿರಾಟದ ಸಮಸ್ಯೆಗಳು ಶುರು ಆಗತ್ತೆ, ಶೀತದ ಸಮಸ್ಯೆಗಳು. ಸೊ ಅವಾಗ ಏನಾಗ್ತದೆ ಅವ್ರಿಗೆ, ಇದು ಆಹಾರ, ಉಸಿರಾಟದ ಸಮಸ್ಯೆಗೆ ಒಂದು ಅಮೂಲ್ಯವಾದ ಆಹಾರ. ಅವರಿಗೆ ಚಟ್ನಿ ಮಾಡ್ತಾರೆ, ತಂಬಳಿ ಮಾಡ್ತಾನೆ, ಅದ್ರ ಜೊತೆಗೆ ಪತ್ರೊಡೆ ಮಾಡ್ಕೊಂಡು ಊಟ ಮಾಡ್ತಾರೆ. ಡೈಲಿ ಒಂದು ಕಥೆ ಇರುತ್ತೆ ಮನೆಯಲ್ಲಿ. ಆ ಮಳೆಗಾಲ ಕಳೆಯುವ 100-120 ದಿನ ಏನ್ ಮಳೆಗಾಲ ಇದೆಯಲ್ಲ, ಆ ಮಳೆಗಾಲದಲ್ಲಿ 100 ದಿನನೂ ಈಗ ಆಹಾರ ಅವರಿಗೆ. ಸೊ ನಮ್ ಕಡೆ ಯಾಕಂದ್ರೆ ಆಗ್ತಾ ಇಲ್ಲ? ತುಂಬಾ ಜನರಿಗೆ ನಾನು ಕೇಳ್ತಿರ್ತೀನಿ, ಸಾರ್ ನಮಗೆ ಗೊತ್ತಿಲ್ಲ ಅಂತ. ನಾಚಿಕೆ ಆಗಲ್ಲ ನಿಮ್ಗೆ? ಸೊ ಕೈಲಿ ಕೊಟ್ಬಿಟ್ರೆ 24 ಗಂಟೆ ಕೆಳಗೆ ಎಳೆದು ಸೈಡ್ ಎಳೆದು ಸಾಯ್ತಿರಲ್ಲ ನೀವು. ಇಲ್ಲಿಲ್ವ ಹಂಗಾರೆ? ಅದು ಇದೆ ಅದರೊಳಗೆ. ಯಾಕೆ ಹುಡ್ಕ್ಲಿಲ್ಲ ನೀವು? ಬೇಕಿಲ್ಲ, ಗೊತ್ತಿಲ್ಲ ಸರ್ ಅಂದ್ಬಿಡ್ತೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಬೈತೀನಿ ನಾನು. ಇದೇ ತುಂಬಾ ಜನರು ಮಾಡಿದ್ದಾರೆ, ಬೇರೆಯವರು ಅವ್ರದೇ ಆದ ದಾಟಿನಲ್ಲಿ, ಅವ್ರದೇ ಆದ ಶೈಲಿನಲ್ಲಿ, ಅವ್ರದೇ ಆದ ಸ್ಥಳೀಯತೆನ ಇಟ್ಕೊಂಡು ಮಾತಾಡಿದ್ದಾರೆ. ಸೊ ನಿಮ್ಗೆ ಎಷ್ಟಾಗತ್ತೆ ತಗೊಳ್ಳಿ, ಉಳಿದದ್ದೆಲ್ಲ ಬಿಸಾಡಿ, ಬೇಡ ಅಂದಿದ್ಯಾರೋ. ದಿನಕ್ಕೆ 5 ನಿಮಿಷ ಕೊಡಿ ನಿಮ್ಗೆ ಹೆಲ್ತ್ಗೆ. ಸಿಗಲ್ಲ ಟಿಪ್ಸ್ ಇಲ್ಲಿ? ಖಂಡಿತ ಸಿಗಲ್ಲ. ಯಾರು ಬಳಸ್ತಾ ಇಲ್ಲ. ಯಾಕೆ? ಗೊತ್ತಿಲ್ಲ ಅಂತೇಳಿ ಸ್ಟೈಲಾಗಿ ಹೇಳ್ಬಿಡ್ತೀರಿ. ನಾನು ಅದನ್ನ ಇಷ್ಟಪಡಲ್ಲ, ಅದನ್ನ ಗೊತ್ತಿಲ್ಲ ಅನ್ನೋದನ್ನ. ಸೊ ಇದೊಂದು ಅಮೂಲ್ಯವಾದ ಆಹಾರ ಆಗ್ತದೆ ಅಂತೇಳಿ. ಅದ್ರ ಜೊತೆಗೆ ಅದೇ ತರದಲ್ಲಿ ಇನ್ನೊಂದು ಗಿಡ, ಇದು ಸ್ವಲ್ಪ ದೊಡ್ಡ ಎಲೆ ಇದೆ, 2 ವೆರೈಟಿ ಬರುತ್ತೆ. ಇದೆಯಲ್ಲ ಇದು ಇದರಲ್ಲಿ 2 ವೆರೈಟಿ ಬರುತ್ತಾ. ಈ ಕತ್ತಿಕಾಯಿ ಗಿಡ ಅಂತ ಕರೀತಾರೆ ಇಲ್ಲಿ. ಕಾಯಿ ಶುದ್ಧ ಬರ್ತದೆ, ಕತ್ತಿಕಾಯಿ ತರ. ಕಾಸ ಮರದ್ದಂತಾನೆ ಹಿಂದಿನಲ್ಲಿ. ಕಾಸ ಅಂತ ಹೇಳಿದ್ರೆ ಕೆಮ್ಮು, ಮರದ್ದಂತಂದ್ರೆ ಔಷಧಿ. ಕೆಮ್ಮಿನ ಔಷಧಿ ಗಿಡ ಆಕ್ಚುಲಿ ಇದು. ಸೊ ಇದರಲ್ಲಿ 2 ವೆರೈಟಿ. ಇಂದ್ರಿಂದ ಸಣ್ಣ ಎಲೆ ಬರುತ್ತೆ,
ಹಾ. ಇದು ದೊಡ್ಡ ಎಲೆ ಬಂದಿದೆಯಲ್ಲ, ಹೌದು. ಸೊ ಇನ್ನೊಂದು ವೆರೈಟಿ ಸಣ್ಣ ಸಣ್ಣ ಎಲೆ ಬರುತ್ತೆ. ಇದನ್ನ ಪ್ರತಿ ಇದ್ರಲ್ಲೂ ಯಾವುದು ಮಲೆನಾಡಿಗರ ಮನೆಗಳಲ್ಲಿ ಬೆಳೆಸ್ಕೊಂಡಿರ್ತಾರೆ. ಸೊ ಮಳೆಗಾಲದ ಪೂರ ಆಹಾರ ಅವ್ರದ್ದು. ನಾವು ಅದನ್ನ ಎಲಬರಿಗೆ ಅಂತ ಕರಿತೀವಿ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಕತ್ತಿಕಾಯಿ ಗಿಡ ಅಂತ ಕರಿತೀವಿ. ಕತ್ತಿಕಾಯಿ, ಹೌದು. ನಾವು ಇಷ್ಟದ ಹಿಡ್ಕೊಂಡು ಚಿಕ್ಕ ಹುಡುಗರಲ್ಲಿ ಆಟ ಆಡ್ತಾ ಇದ್ದ ಹಿಂಗೆ. ಸೊ ಅದು ಕಾಯಿ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಹೌದು, ಒಂಥರ ಹೆಸರು ಕಾಯಿಗಿನ ಕಾಯಿ. ಚೆನ್ನಾಗಿರುತ್ತೆ. ಹೌದು, ಕಾಳು ತುಂಬಾ ಬಿಡಿಸಿದ್ರೆ ಸಣ್ಣ ಸಣ್ಣಕ್ಕೆ ಕಾಳು ಒಂಥರ ಒಳ್ಳೆ ಟ್ರೈನ್ ತರ ಉದ್ದಕ್ಕಿರತ್ತೆ. ಹೌದು, ನೋಡಿ. ಸೊ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಇದು ತಿನ್ನೋದ್ರಿಂದ ಅಂದ್ರೆ ಶ್ವಾಸ ಸಂಬಂಧಿ ಕಾಯಿಲೆಗಳಿದೆಯಲ್ಲ, ಈಗ ನಮ್ಗೆ 19ರಲ್ಲಿ ದೊಡ್ಡ ರೋಗ ಬಂತಲ್ಲ. ಹೌದು. ಸೊ ದೊಡ್ಡ ರೋಗ ಬಂದಾಗ ಸಾವಿರಾರು ಜನಕ್ಕೆ ಇದು ಔಷಧಿಯಾಗಿ ಕೆಲಸ ಮಾಡ್ತು, ಕೋವಿಡ್. ಸೊ ಇದನ್ನ ಔಷಧಿ ಅಂತ ಯಾರಿಗೂ ಹೇಳಿಲ್ಲ ನಾನು. ಆಹಾರ, ಚಟ್ನಿ ಒಂದು ಚಟ್ನಿ ಮಾಡ್ತೀರಿ ಮಾಮೂಲಿ ನಿಮ್ಮ ಮನೆಯಲ್ಲಿ, ಅದಕ್ಕೆ ಇದೊಂದು 4 ಎಸ್ಲು ತೆಗೆದ್ಬಿಟ್ಟು ಹುರ್ದು ಹಾಕಿ ಅಷ್ಟೇ. ಹುರ್ದು ಅಲ್ಲಲ್ಲ, ಸೊಪ್ಪನ್ನ. ಸೊಪ್ಪು ಸೊಪ್ಪೇ ನಮ್ದು ಮೇಜರ್ ಆಗಿರೋಂಥದ್ದು. ಸೊಪ್ಪನ್ನ ಹುರಿದು ಹಾಕಿ ಅಂತೇಳಿ ಕಟು ಕಡಿಮೆ ಆಗತ್ತೆ. ಸೊ ಅವಾಗ ನಮ್ಗೆ ಆಹಾರದಲ್ಲೇ ಇಡೀ ಶ್ವಾಸ ಸಂಬಂಧಿಯ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಸೊ ಇದು ಒಂದು ಬೀಜ ಬಿಸಾಡಿದ್ರೆ ನಿಮ್ಮ ಮನೆ ಹತ್ರ ಪಾಟ್ ಒಳಗಡೆ ಬರ್ತಾನೆ ಇರುತ್ತೆ. ಯಾಕೆ ಯೋಚನೆ ಮಾಡ್ತಾ ಇಲ್ಲ ನೀವು? ಬೇರೆ ಏನೇನೋ ಯೋಚನೆ ಮಾಡ್ತೀರಿ, ಕೆಲ್ಸಕ್ಕೆ ಬರೋದೆಲ್ಲ ತಲೆಗೆ ತುಂಬ್ಕೊಳ್ತೀರಿ. ಸೊ ಇಂಥ ಒಂದು ಅಮೂಲ್ಯವಾದ ಆಹಾರಗಳ ಬಗ್ಗೆ ನಾವ್ ಯಾಕೆ ತಿಳ್ಕೊಳ್ತಾ ಇಲ್ಲ? ಸೊ ಇದು ತಿಳ್ಕೊಬೇಕು ಅಂತೇಳಿ ನನ್ನ ಉದ್ದೇಶ ಇರೋಂಥದ್ದು. ಹೌದು. ಅಲ್ಲಿ ಆ ಗಿಡದಲ್ಲಿದೆ ಕಾಯಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ನಾನು ಮೈಸೂರಲ್ಲಿ ಹೋದಾಗ ಯಾರೋ ಬಂದ ಸ್ಟೈಲ್ ಆಗಿ, ಸಾರ್ ಇದ್ರ ಕಾಯಿ ತಿಂದ್ಬಿಟ್ಟು ಮಗು ಸತ್ತೋಗ್ಬಿಡ್ತು ಸಾರ್ ಅಂದ. ಅಯ್ಯೋ ಶಿವನೇ ಅಂತೇಳಿ ನಾನೇನ್ ಮಾಡ್ದೆ, ಎಲ್ಲಿದೆ ಕಾಯಿ? ಇಲ್ಲಿದೆ. ಹೇಳತ್ತಿದ್ಯಾ ಕಾಯಿ? ಇಲ್ಲಿದೆ. ಸೊ ಅವನೇನ್ ಮಾಡ್ದ, ಸಾರ್ ಈ ಕಾಯಿ ತಿಂದ್ಬಿಟ್ಟು ನಮ್ಮೂರಲ್ಲಿ ಒಂದು ಹುಡುಗಿ ಸತ್ತೇ ಹೋಗ್ಬಿಡ್ತು ಸಾರ್ ಅಂದ, ಇಲ್ಲಿ ಮೈಸೂರು ಸೊಪ್ಪಿನ ಮೇಳದಲ್ಲಿ. ಸರಿ ಅಂತೇಳಿ ನಾನು ಆಮೇಲೆ ಕಾಯಿ ಕಿತ್ಕೊಂಡು ಆರಾಮ್ಸ ತಿಂತಾ ಹೋದೆ. ಹಿಂಗೆ ತಿಂತ 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 ಪಾರ್ಟಿ ನಾಪತ್ತೆ ಹುಡುಕ್ತಾ ಇದ್ರು ಎಲ್ಲಿದ್ದಾನೆ ಅಂತೇಳಿ. ಅಂದ್ರೆ ತುಂಬಾ ಜನರಿಗೆ ಏನಂತ ಹೇಳಿದ್ರೆ, ಒಂದು ಮಾಸು ಇದ್ದಾಗ ಹೈಲೈಟ್ ಆಗ್ಬೇಕು ಅಂತೇಳಿ ಏನೋ ಮಾತಾಡ್ತಾರೆ. ಹೌದು. ಸೊ ಆ ಸನ್ನಿವೇಶಕ್ಕೆ ಅದು ಬೇಕಿದೆಯಾ, ನೀಡಿದೆಯಾ, ನನ್ನ ವಾಯ್ಸಲ್ಲಿ ಬೇಕಲ್ಲಿ ಏನಾದ್ರೂ ಕಟ್ಕೊಡುತ್ತಾ ಅಥವಾ ಯೋಚನೆ ಮಾಡಲ್ಲ. ಆ ಕ್ಷಣದಲ್ಲಿ ನಾನೇನೋ ಹೀರೋ ಆಗ್ಬೇಕು ಅನ್ನೋ ಭ್ರಮೆಗೆ ಹೋಗಿ, ಸೊ ತಿನ್ನಂಗ್ 4-5 ಎಲೆ ತಿಂತಾ ಇದೀನಿ, ಕಿತ್ಕೊಂಡ್ ತಿಂತಾ ಇದೀನಿ. ಪಕ್ಕದಲ್ಲಿ ಇದ್ನಲ್ಲ ಅವ್ನು ಹಂಗೆ 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 ಸರ್ದೋದ. ಯಾಕೆ ಇಂಥ ಸುಳ್ಳುಗಳು ಹೇಳ್ತಾರೆ? ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ. ಸೊ ಇದು ತಂಬಳಿ ಮಾಡಿ ಇಡೀ ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ. ಸೊ ನಾನು ಚಕಟೆ ತೋರಿಸಿದ್ನಲ್ಲ ನೋಡಿ, ಇದು ಚಕಟೆ ಕಾಯಿಗಳು. ಇದು ಚಕಟೆ ಗಿಡದ ಕಾಯಿ. ಕಾಯಿಗಳು ನೋಡಿ, ಈಗ ಕಾಳು ಇದೆಯಲ್ಲ ನೋಡಿ, ಇದು ಮೆಂತ್ಯ ಕಾಳು ತರ ಬರುತ್ತೆ ನೋಡಿ. ಆಕ್ಚುಲಿ ಇದು 300-400 ರೂಪಾಯಿ ಇದೆ ಕೆಜಿ. ಸೊ ಈಗ ನಮ್ಮ ಬಟ್ಟೆಗಳಿದೆಯಲ್ಲ, ಖಾದಿ ಬಟ್ಟೆಗಳು, ಆ ಖಾದಿ ಬಟ್ಟೆಗಳಿಗೆ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ ಬಣ್ಣಗಳನ್ನ. ನೈಸರ್ಗಿಕ ಬಣ್ಣ ಅಂತ ನೀವ್ ಏನ್ ಹೇಳ್ತಿರಲ್ಲ, ನೈಸರ್ಗಿಕ ಬಣ್ಣ ಅಂತ. ಸೊ ಇವು ನೈಸರ್ಗಿಕ ಬಣ್ಣಗಳು ಇದ್ರಲ್ಲಿ ಮಾಡ್ತಾನೆ. ಇನ್ನ ಇದು ಸೊಪ್ಪು ಸಿಕ್ಕಾಗ ಆಹಾರದಲ್ಲಿ ಬಳಸ್ತೀವಿ, ಆಯ್ತಾ? ಬೇಸಿಗೆನಲ್ಲಿ ಸಿಗಲ್ಲ ಸೊಪ್ಪು. ಈಗ ಬಿಸಿಲು ಜಾಸ್ತಿ, ಟೆಂಪರೇಚರ್ ಜಾಸ್ತಿ ಇರುತ್ತೆ, ಕೆಲವರಿಗೆ ನೆತ್ತಿ ಉರಿ ಬರ್ತದೆ, ಕಣ್ಣು ಕೆಂಪಾಗುತ್ತೆ, ಹೀಟು ಅಂತಾರಲ್ಲ. ಸೊ ಒಂದಿಡಿ ನೆನಾಕಿ ಈ ಕಾಳನ್ನ ಸೊ ಕಾಳು ಬೆಳಿಗ್ಗೆ ಎದ್ದು ಒಂದು ರುಬ್ಬಿ ಒಂದ್ ಸ್ವಲ್ಪ ಮೊಸರು ಹಾಕಿ ಒಂದ್ ಅರ್ಧ ಗಂಟೆ ಸುಮ್ಮನೆ ತಲೆಗೆ ಇಟ್ಕೊಳ್ಳಿ, ನಿಮ್ಗೆ ಐಸು ಹಿಮಾಲಯ ಪರ್ವತ ತಂದಿಟ್ಟಂಗೆ ಆಗ್ತದೆ. ಇಡೀ ಬಾಡಿನ ತಣ್ಣಗೆ ಮಾಡ್ತಾ. ಸೊ ಒಣಗೋದ್ರೂ ಅದ್ರ ಶಕ್ತಿನ ನಮಗೆ ಕೊಡ್ತಾ ಇರೋದನ್ನ ನಾವ್ ಯಾಕೆ ಬಳಸ್ಕೊಳ್ತಾ ಇಲ್ಲ? ಹೌದು ಅಲ್ವಾ? ಸೊ ಇದೊಂದು ಅಮೂಲ್ಯವಾದ ಆಸ್ತಿಗಳಿವೆಲ್ಲವು. ನಿಮ್ ಪಾಠ ಒಳಗೆ ಹಾಕೊಳ್ರಿ ಒಂದೊಂದು. ಪೇಟೆಯವರು ಏನಿಲ್ಲ ಅಂತ ಹೇಳ್ತಾರಲ್ಲ, ಹಾಕಿ ಒಂದ್ ಪಾಠ ಒಳಗಡೆ ಮುಗ್ದೋಯ್ತಲ್ಲ. ಸೊ ಇದು ಆಗ್ಬೇಕಾಗಿರೋದು. ಗೊತ್ತಿಲ್ಲ ಅನ್ನೋದಕ್ಕೆ ನನಗ್ ಗೊತ್ತಿರೋದು ಎಷ್ಟಿದೆ ಅದು ಹೇಳ್ಬೇಕಲ್ವಾ? ಹೌದು. ಉತ್ತರಾಣಿ ಇದೆಯಲ್ಲ, ಇದು ಉತ್ತರಾಣಿ. ಹೌದು. ಯಾವಾಗ್ಲೂ ತಮಾಷೆಗೆ ಹೇಳ್ತಾ ಇರ್ತೀನಿ,